Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ 4ನೇ T20I ಪ್ರಿವ್ಯೂಗೆ ಸ್ವಾಗತ. ಇನ್ನೇನು ಗುರು ಇದೆ ಪ್ರಿವ್ಯೂ ಮಾಡೋದಕ್ಕೆ. 3 ಮ್ಯಾಚ್ ಗೆದ್ದಿದ್ದು ಆಗಿದೆ ಅಲ್ಲಿ, ಸೀರೀಸ್ ಸೀಲ್ ಡೌನ್ ಆಗಿದೆ ಅಲ್ಲಿ. ಇನ್ನು ನಥಿಂಗ್ ಟು ಲೂಸ್ ಇಂಡಿಯಾಗೆ. ಅದೇ ನಥಿಂಗ್ ಟು ಲೂಸ್ ಇಂಡಿಯಾಗೆ ಚೇಂಜಸ್ಸು ಅದು ಇದು ಎಲ್ಲ ಮಾಡುವಂಥ ಸಾಧ್ಯತೆ ಇರುತ್ತೆ. ಪ್ಲೇಯಿಂಗ್ ಲೆವೆನಲ್ಲಿ ಹೇಳ್ತಾ ಇರೋವಂಥದ್ದು ಏನಕ್ಕೆ ಅಂತಂದರೆ, ಕಾಂಬಿನೇಷನ್ನ ಈ ಥರ ಆದರೆ ಹೆಂಗೆ, ಇನ್ ಕೇಸ್ ಸಡನ್ನಾಗಿ ಇಂತಿಂಥ ಪ್ಲೇಯರ್ಗಳಿಗೆ ಇಂಜುರಿ ಆಗೋಗ್ಬಿಡ್ತು ಅಂತಂದರೆ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ನಮ್ಮ ಟೀಮು. ಟ್ರೈನ್ ಆ್ಯಂಡ್ ಟೆಸ್ಟು ಇಲ್ಲಿ ಮಾಡಬೇಕಾಗುತ್ತೆ ನಮ್ಮ ಟೀಮು. ಯಾಕಂದರೆ ಇದು ಟ್ರೈನ್ ಆ್ಯಂಡ್ ಟೆಸ್ಟ್ ಮಾಡುವಂಥ ಸಮಯ ನಮಗೆ. ಯಾಕಂದರೆ ಸೀರೀಸ್ನ ಸಿಲ್ ಡೌನ್ ಮಾಡಿದ್ದೀನಿ ಆಲ್ರೆಡಿ. ಸೀರೀಸ್ನ ಅವ್ರು ಕಿತ್ತು ದಬಾಕೋದ್ನು ಹರಿದು ಏನು ಮಾಡಿದ್ರು ಕೂಡ ದಬಾಕೋಕ್ಕಾಗೋದಿಲ್ಲ ಅವ್ರಿಗೆ ಖಂಡಿತ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ. ಅಂಥ ಕ್ವಾಲಿಟಿ ಟೀಮ್ ಮೇಲೆ ಇವ್ರಿಗೆ ಆಡುವಂಥ ಯೋಗ್ಯತೆ ಅಂತೂ ಖಂಡಿತ, ಅಂದರೆ ಯೋಗ್ಯತೆ ಅಂತಂದರೆ ನಾನೇನು ಬೈತಾ ಇದ್ದೀನಿ ಅಂತಲ್ಲ ಇವ್ರಿಗೆ, ನ್ಯೂಜಿಲೆಂಡ್ ಅವ್ರಿಗೆ. ಬಟ್ ಅವರೇ ಹೇಳಿದ್ದಾರೆ ಈ ಟೀಮ್ಗೆಲ್ಲ ಹೊಡೆಯೋಕ್ಕಾಗಲ್ಲ ಗುರು, 300 ಹೊಡಿಬೇಕು ನಾವು, ಈ ಟೀಮ್ ಹೊಡಿಬೇಕು ಅಂದರೆ ಮಿಚೆಲ್ ಸ್ಯಾಂಡರ್ ಕ್ಯಾಪ್ಟನ್ ಒಪ್ಕೊಂಡಿದ್ದಾರೆ. ಆ ಥರ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಟೀಮ್ನ ಫ್ರೇಮ್ ಮಾಡ್ತು ಅಂತಾನೆ ಖಂಡಿತ ಅಲ್ಲಾಡ್ಸೋದಕ್ಕಾಗೋದಿಲ್ಲ ಇಂಡಿಯಾನ. 5 ಮ್ಯಾಚನ್ನು ಕೂಡ ಹೊಡೆಯೋ ಡೌಟ್ ಕಾಣ್ತಿದ್ದಿಲ್ಲ. ಸ್ವಲ್ಪ ಮಟ್ಟಿಗೆ ಅಲ್ಲಾಡಿಸ್ಬೇಕು ಅಂದರೆ ಇವಾಗ ಕಾಂಬಿನೇಷನ್ ಏನು ಹೇಳ್ತಿದ್ದೆ ಅದು ವೀಕ್ ಅಂತಲ್ಲ, ಸ್ವಲ್ಪ ಏನಾದ್ರು ಶಫಲ್ ಮಾಡ್ಬಿಟ್ಟು ನಾವು ಹಂಗೆ ಹಿಂಗೆ ಸ್ವಲ್ಪ ಕಾಂಬಿನೇಷನ್ ಹಂಗೆ ಮಾಡ್ಕೊಳ್ಳೋಣ ಅನ್ನೋ ಥರ ನೋಡ್ತು ಅಂತಂದಾಗ, ಇನ್ ಕೇಸ್ ಇಂಜುರಿ ಆಯಿತು ಈ ಪ್ಲೇಯರ್ಗೆ ವರ್ಲ್ಡ್ ಕಪ್ಪಲ್ಲಿ ಅಂತಂದಾಗ, ಈ ಪ್ಲೇಯರ್ ರಿಪ್ಲೇಸ್ಮೆಂಟ್ ಆಗಿ ಆ ಜಾಗಕ್ಕೆ ಬಂದಾಗ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ ಅಂದಾಗ ಟ್ರೈನ್ ಆ್ಯಂಡ್ ಟೆಸ್ಟ್ ಮಾಡುವಂಥ ಸಮಯ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಬೇಕಾದ್ರೆ ಮಾಡ್ಬೋದು ಗುರು, ಅಭಿಷೇಕ್ ಶರ್ಮಾ ನಾವು ಕೂಡಿಸ್ಬೋದು. ನೀವು ಅಭಿಷೇಕ್ ಶರ್ಮಾ ಕೂಡಿಸ್ಬಿಟ್ಟು, ಇಲ್ಲ ಗುರು ನೀನು ಈ ಥರ ಮಾಡು, ಅಭಿಷೇಕ್ ಶರ್ಮಾ ಇವರು ಸಂಜು ಸ್ಯಾಮ್ಸನ್ ಇದಾರಲ್ಲ ಅವ್ರ ಜೊತೆಗೆ ಸೂರ್ಯನ ಓಪನ್ ಮಾಡಿಸೋ ಥರನೋ, ಅಥವಾ ಶ್ರೇಯಸ್ ಅಯ್ಯರ್ನ ಓಪನ್ ಮಾಡಿಸೋ ಥರನೋ, ಅಥವಾ ಇಶಾನ್ ಕಿಶಾನ್ನ ಓಪನ್ ಮಾಡಿಸೋ ಥರ ಟ್ರೈ ಮಾಡ್ಬೋದು. ಇಶಾನ್ ಕಿಶಾನ್ ಆ್ಯಂಡ್ ಸಂಜು ಸ್ಯಾಮ್ಸನ್ ಕೂಡ ಓಪನ್ ಮಾಡ್ಬೋದು. ನಂಬರ್ 3 ಶ್ರೇಯಸ್ ಅಯ್ಯರ್ ಆಡ್ಬೋದು, ನಂಬರ್ 4 ಸೂರ್ಯಕುಮಾರ್ ಯಾದವ್ ಆಡ್ಬೋದು. ಸೊ ಈ ಥರನೂ ಕೂಡ ಮಾಡ್ಕೊಬೋದು. ನಾನು ಅನ್ಕೊತಾ ಇದ್ದೀನಿ ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಕೂಡ ಇರುತ್ತೆ. ಇಶಾನ್ ಕಿಶಾನ್ನ ಓಪನ್ ಮಾಡಿಸಿ ಅಭಿಷೇಕ್ ಶರ್ಮಾಗೆ ರೆಸ್ಟ್ ಕೊಟ್ಟು, ಯಾಕಂದರೆ ನಮಗೆ ಟೆಸ್ಟ್ ಆಗಬೇಕು ಗುರು. ಅಭಿಷೇಕ್ ಶರ್ಮಾ ಇಲ್ಲ ಅಂದರೆ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ನಮ್ಮ ಟೀಮು ಅನ್ನೋ ಥರ ನೋಡಬೇಕು. 2 ಮ್ಯಾಚ್ ನೋಡಬೇಕು. ಹೆಂಗಿದ್ರು ಶ್ರೇಯಸ್ ಅಯ್ಯರ್ಗೆ ಗೇಮ್ ಟೈಮ್ ಸಿಕ್ಕಿಲ್ಲ. ಶ್ರೇಯಸ್ ಅಯ್ಯರು ವರ್ಲ್ಡ್ ಕಪ್ಪಿಗೆ ಆಡುವಂಥ ಸಾಧ್ಯತೆಯೂ ಕೂಡ ಇದೆ. ಯಾಕಂದರೆ ತಿಲಕ್ ವರ್ಮಾ ಅವರ ಇಂಜುರಿ ಏನಿತ್ತು ಅದು 100% ರಿಕವರ್ ಆಗಿಲ್ಲ. ಇನ್ನು ಅವರು ಬರ್ತಾರೋ ಬರೋದಿಲ್ಲ ಇನ್ನೂ ಸಹ ಒಂದು ಕ್ವಶನ್ ಇದೆ. ಅದಕ್ಕೋಸ್ಕರ ಶ್ರೇಯಸ್ ಅಯ್ಯರಲ್ಲಿ ಆಪರ್ಚುನಿಟಿ ಮಾಡ್ಕೊಂಡು ಕೊಡ್ತು ಅನ್ನೋ 2 ಮ್ಯಾಚ್ ಆಪರ್ಚುನಿಟಿ ಸಿಕ್ತು ಅವ್ರಿಗೆ ಅಂತಂದರೆ, ಅವಾಗ ಅವ್ರು ವರ್ಲ್ಡ್ ಕಪ್ಪಲ್ಲಿ ಆಡ್ತಾರೋ ಆಡೋದಿಲ್ವೋ, ಒಟ್ಟಲ್ಲಿ ಇವಾಗ ಏನಾದ್ರು 2 ಮ್ಯಾಚ್ ಸಗದಾಗಿ ಪರ್ಫಾರ್ಮ್ ಮಾಡ್ತಾರೆ, ಅವ್ರು ವರ್ಲ್ಡ್ ಕಪ್ಪಿಗೆ ಸೆಲೆಕ್ಟ್ ಮಾಡುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಸೊ ಇಲ್ಲಿ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡೋದನ್ನ ಶ್ರೇಯಸ್ ಅಯ್ಯರ್ನ ಪಟ್ಟಣ ಸೆಲೆಕ್ಟ್ ಮಾಡೋದಕ್ಕಿಂತ 2 ಮ್ಯಾಚ್ ಆಡಿಸ್ಬಿಟ್ಟು ಸೆಲೆಕ್ಟ್ ಮಾಡ್ತು ಅಂತಂದರೆ ಚೆನ್ನಾಗಿರುತ್ತೆ ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ಅಭಿಷೇಕ್ ಶರ್ಮನ ಕೂರಿಸಿ ಈ ಥರ ಮಾಡಲಿ ಅಂತ. ಇದಾಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು, 100% ಆಗುತ್ತೆ ಚೇಂಜ್ ಅಂತ. ಆ್ಯಂಡ್ ಇನ್ನೂ ಒಂದು ಚೇಂಜ್ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತಂದರೆ, ಬುಮ್ರಾಗೆ ರೆಸ್ಟ್ ಕೊಡಲಿ. ಬುಮ್ರಾನ್ ಏನೋ ಕಾಡಿಸ್ತೀರಪ್ಪ, ಪ್ರೂವನ್ ಪ್ಲೇಯರು ಬುಮ್ರಾ. ನೀನು ಯಾವತ್ತನೂ ತೊಗೊಂಬಂದು ಬಾಲ್ ಕೊಡೋ, ಅವನ ಅಜ್ಜಿ ಸೈಕಾಗಿ ಹಾಕ್ತಾರೆ ಬಾಲ್ನ. ಬುಮ್ರಾಗೆ ಆಡಿಸೋವಂಥ ಹೆವಿ ಸ್ಟ್ರೆಸ್ ಕೊಡೋಂಥ ಅವಶ್ಯಕತೆ ಇಲ್ಲ. 2 ಮ್ಯಾಚಲ್ಲಿ ಇಂಜುರಿ ಕನ್ಸರ್ನ್ಸ್ ಏನಾದ್ರು ಬಂತು ಅಂದರೆ ಅದೊಂದು ಸ್ವಲ್ಪ ಭಯ ಇರುತ್ತೆ ನಮಗೆ. ಸೊ ಅದನ್ನು ಬುಮ್ರಾಗೆ ರೆಸ್ಟ್ ಕೊಡಲಿ ಅಂತಲೇ ಕೇಳ್ತೀವಿ. ಇಲ್ಲಿ ಹರ್ಷದೀಪ್ ಸಿಂಗ್ನ ಜೊತೆಗೆ ಹೆವಿ ಟಫ್ ಮಾಡ್ತಾನೆ ನ್ಯೂಜಿಲೆಂಡ್ ಅವ್ರು. ಆಗಲ್ಲಪ್ಪ, ಬುಮ್ರಾಗೆಲ್ಲ ಆಡಿಸ್ಬಿಡ್ತು ಅಂದರೆ ನೀವು ಅಲ್ಲಿ ಅವ್ರಿಗೆ ತಿಕ್ಕಲಿಡ್ದೋಗ್ಬಿಡುತ್ತಲ್ಲಿ. ಖಂಡಿತ ಹೆವಿ ಸ್ಟ್ರಾಂಗ್ ಮಾಡ್ಕೊಳಕ್ಕಾಗಲ್ಲ. ಹರ್ಷದೀಪ್ ಸಿಂಗ್ ಏನು ಕೊಲ್ಟೆ ಪ್ಲೇಯರ್ ಅಂತ ಹೇಳ್ತಿಲ್ಲ, ಬಟ್ ಬುಮ್ರಾ ಕಂಪೇರ್ ಮಾಡ್ತಾರೆ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಲಿವರೇಜ್ ಇರುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಹರ್ಷಿತ್ ರಾಣಾ ಜೊತೆಗೆ ಹರ್ಷದೀಪ್ ಸಿಂಗ್ ಇಬ್ಬರು ಕೂಡ ಆಡಲಿ ಅಂತ ಹೇಳ್ತೀನಿ. ಇನ್ನೇನಪ್ಪ ಪಾಸಿಬಲ್ ಚೇಂಜು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಇವ್ರು ಕರ್ಕೊಂಬರ್ಲಿ ಅಂತ. ಶ್ರೇಯಸ್ ಅಯ್ಯರ್ನ ಕರ್ಕೊಂಬರ್ಲಿ, ಅಭಿಷೇಕ್ ಶರ್ಮನ್ ಜಾಗದಲ್ಲಾರು ಕರ್ಕೊಂಬರ್ಲಿ, ಅಥವಾ ಶಿವಮ್ ದುಬೆ ಜಾಗದಲ್ಲಾರು ಕರ್ಕೊಂಬರ್ಲಿ, ರಿಂಕು ಸಿಂಗ್ ಜಾಗದಲ್ಲಾರು ಕರ್ಕೊಂಬರ್ಲಿ. ಶ್ರೇಯಸ್ ಅಯ್ಯರ್ನ ಇವ್ರು 3 ಜನದಲ್ಲಿ ಯಾರು ಜಾಗದಲ್ಲಿ ಬೇಕಾದ್ರೂ ಕರ್ಕೊಂಬರಲಿ. ಸಂಜು ಸ್ಯಾಮ್ಸನ್ ಅವ್ರಿಗೆ ಗೇಮ್ ಟೈಮ್ ಸಿಗಬೇಕು. ಯಾಕಂದರೆ 3 ಮ್ಯಾಚ್ ಕೂಡ ರನ್ಸ್ ಬಂದಿಲ್ಲ. ಸಂಜು ಸ್ಯಾಮ್ಸನ್ ಜಾಗದಲ್ಲೆಲ್ಲ ಕರ್ಕೊಂಬರೋದಕ್ಕಾಗೋದಿಲ್ಲ. ಸೂರ್ಯಕುಮಾರ್ ಯಾದವ್ ಜಾಗದಲ್ಲೂ ಕೂಡ ಕರ್ಕೊಂಬರೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಇಲ್ಲಿ ರಿಂಕು ಸಿಂಗ್ ಜಾಗದಲ್ಲೋ. ರಿಂಕು ಸಿಂಗ್ ಯಾಕೆ ಗುರು, ಪಾಪ ಅವ್ರಿಗೇನು ಗೇಮ್ ಟೈಮ್ ಜಾಸ್ತಿ ಸಿಕ್ಕಿದೆ, 1 ಮ್ಯಾಚ್ ಆಡಿದ್ರಪ್ಪ ಹಂಗೆ ಹಿಂಗೆ. ಓಕೆ, ರಿಂಕು ಸಿಂಗು ಬೇಡ ಗುರು, ಅಭಿಷೇಕ್ ಶರ್ಮನ ಕೂರಿಸಿ ಈ ಥರ ನಾನು ಹೇಳಿದ್ನಲ್ಲ ಆ ಥರ ವರ್ಕೌಟ್ ಮಾಡ್ಕೊಂತಂದರೆ ಪ್ರಾಬ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನ್ಯೂಜಿಲೆಂಡ್ ಅಗೇನ್ಸ್ಟು ಸ್ವಲ್ಪ ಅವ್ರಿಗೂ ಕೂಡ ಇಲ್ಲ ಗುರು ಗೆಲ್ಬೋದು ಅನ್ನೋ ಒಂದು ಆಸೆನಾರು ಹುಟ್ಟುತ್ತೆ. ಇದೇ ಟೀಮ್ ಆಡ್ತವ್ರೆ, ಲಾಸ್ಟ್ ಮ್ಯಾಚ್ ಆಡ್ತಲ್ಲ ಆ ಟೀಮ್ ಆಡ್ತವ್ರೆ, ಅವ್ರಿಗೆ ಸ್ಟಾರ್ಟಿಂಗಲ್ಲೇ ಭಯ ಇರುತ್ತೆ ಗೆಲ್ತೀವ ಗುರು ಅನ್ನೋ. ಸೊ ಮ್ಯಾಚ್ ಸ್ವಲ್ಪ ಮಜಾ ಬರಬೇಕು ಅಂದರೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವ್ರ ಕಡೆಯೂ ಕೂಡ ಜೇಮ್ಸ್ ಟೀಶಮ್ ಅವರು ಬರುವಂಥ ಸಾಧ್ಯತೆ ಇರುತ್ತೆ, ಕೈಲ್ ಜೇಮಿಸನ್ ಅವರ ಜಾಗದಲ್ಲಿ. ಆ್ಯಂಡ್ ಲೋಕಿ ಫರ್ಗ್ಯೂಸನ್ ಕೂಡ ಸ್ಕ್ವಾಡ್ಗೆ ಎಂಟ್ರಿ ಕೊಡಿದ್ರಂತೆ. ಏನಾದ್ರು ಇವ್ರು ಮ್ಯಾಟ್ ಹೆನ್ರಿ ಜಾಗದಲ್ಲಿ ಎಂಟ್ರಿ ಕೊಡ್ತಾರ ಅಂತ ಕಾದು ನೋಡಬೇಕು. ಇಲ್ಲಿನ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ನೋಡ್ತು ಅಂದರೆ 170 ಅರೌಂಡ್ ಇದೆ. ಇಲ್ಲಿ 209 ಲಾಸ್ಟ್ ಮ್ಯಾಚ್ ಆಗಿದ್ದು ಆಸ್ಟ್ರೇಲಿಯಾ ಅಗೇನ್ಸ್ಟು 2023 209 ರನ್ನ ಇಂಡಿಯಾ ಚೇಸ್ ಮಾಡುತ್ತೆ. ಸೊ ಇಲ್ಲೂ ಕೂಡ ಏನು 200 ಹೊಡೆದ್ಬಿಡ್ತು ಅಂದರೆ ಇದು ಸೇಫ್ ಟಾರ್ಗೆಟು ಅನ್ನೋ ಥರ ಎಲ್ಲ ಏನೂ ಇಲ್ಲ. ಚೇಸಿಂಗ್ ಟೀಮು ಇಲ್ಲಿ ಜಾಸ್ತಿ ನಂಬರ್ ಆಫ್ ಮ್ಯಾಚಸ್ನ ಗೆದ್ದಿದ್ದಾರೆ. ವಿಶಾಖಪಟ್ಟಣಮಲ್ಲಿ ಆಗ್ತಾ ಇರುವಂಥ ಮ್ಯಾಚು. ವಿಶಾಖಪಟ್ಟಣಮಲ್ಲಿ T20I ಅಂತ ಬಂದಾಗ 4 ಮ್ಯಾಚ್ ಆಗಿದೆ. 4ರಲ್ಲಿ 3 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿದವರು, 1ನೇ ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದವರು. ಸೊ ಸೈಕಾಲಜಿಕಲ್ ಅಡ್ವಾಂಟೇಜ್ ಖಂಡಿತ ಬ್ಯಾಟಿಂಗ್ ಫಸ್ಟ್ ಆಡಿದವ್ರಿಗಲ್ಲ.
ಬೌಲಿಂಗ್ ಫಸ್ಟ್ ಮಾಡಿದವ್ರಿಗೆ ಖಂಡಿತ ಇದ್ದೇ ಇರುತ್ತೆ. ಡ್ಯೂ ಅನ್ನೋದು ಇಲ್ಲಿ ಸಿಕ್ಕಾಪಟ್ಟೆ ಬರುತ್ತಂತೆ ಆಸ್ ಪರ್ ದ ರಿಪೋರ್ಟ್ಸ್ ನೋಡ್ತು ಅಂತಂದರೆ. ಸೊ ಎಫೆಕ್ಟಿವ್ ಆಗಿ ಕಾಣಿಸ್ಕೊಬೋದಾಗಿರೋದು ಬೌಲಿಂಗಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲೇ ಕಂಪೇರ್ ಮಾಡ್ತು ಅಂದರೆ ಸೆಕೆಂಡ್ ಇನ್ನಿಂಗ್ಸ್ಗಿಂತ. ಆ್ಯಂಡ್ ಸ್ಪಿನ್ನರ್ಸ್ಗಳಿಗೆ ಸ್ವಲ್ಪ ಅಸಿಸ್ಟ್ ಇರುತ್ತೆ ಅಂತ ವಿಶಾಖಪಟ್ಟಣಮಲ್ಲಿ ಅಪ್ಡೇಟ್ ಇದೆ. ಸ್ಯಾಮ್ನರ್ ಆಗಿರ್ಬೋದು, ಜೊತೆಗೆ ಯಾರು ಆಡ್ತಾರೋ ಕುಲ್ದೀಪ್ ಯಾದವ್ ಆಡಿದ್ರವ್ರಿಗೆ, ವರುಣ್ ಚಕ್ರವರ್ತಿ ಆಡಿದ್ರವ್ರಿಗೆ, ರವಿ ಬಿಷ್ಣಾಯ್ ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಇಂಪ್ಯಾಕ್ಟ್ ಮಾಡಿದರು. ಸೊ ಅವ್ರು ಆಡ್ತು ಅಂದರೆ ಅವ್ರಿಗೆ ರವಿ ಬಿಷ್ಣಾಯ್ ಆಡಲಿ ಅಂತಲೇ ಹೇಳ್ತೀವಿ. ಯಾಕೆಂತಂದರೆ ಅವ್ರಿಗೇನು ಗೇಮ್ ಟೈಮ್ ಏನು ಅಷ್ಟೊಂದು ಸಿಕ್ಕಿಲ್ಲ, ಒಂದೇ ಮ್ಯಾಚ್ ಸಿಕ್ಕಿರೋದು. ಇನ್ನೊಂದು ಮ್ಯಾಚ್ ಆಡಲಿ ಬೇಕಾದ್ರೆ ಲಾಸ್ಟ್ ಮ್ಯಾಚಿಗೆ ಬೇಕಾದ್ರೆ ಚೇಂಜಸ್ ಅದು ಇದೆಲ್ಲ ಮಾಡ್ಕೊಳೋಣ ಅಂತ. ಅದೇ ಸಿಕ್ಕದೇ ಇರೋರಿಗೆ ಆಪರ್ಚುನಿಟಿ ಸಿಕ್ತು ಅಂತ ಅಂದಾಗ ಇನ್ನೆರಡು ಮ್ಯಾಚ್ ಏನು ಇದು ನಥಿಂಗ್ ಟು ಲೂಸ್ ಆಗಿರೋದ್ರಿಂದ ನನ್ನ ಪ್ರಕಾರ ಇಂಡಿಯಾ ಚೇಂಜಸ್ ಮಾಡಲೇಬೇಕು ಅಂಡ್ ಮಾಡೇ ಮಾಡ್ತಾರೆ. ಏನಕ್ಕೆ ಅಂತಂದರೆ ಈ ಥರ ಒಂದು ಕೋರ್ ಟೀಮ್ನ ಇಟ್ಕೊಂಡು ಹೋಗ್ಬಿಡ್ತು ನೀವು ಅಂತಂದರೆ ಮೈನ್ ಟೀಮ್ನ ಇಟ್ಕೊಂಡು 4ನೇ ಮ್ಯಾಚು 5ನೇ ಮ್ಯಾಚು ಆಡ್ತಾರೆ ಅಂತಂದರೆ ಅದೊಂಥರ ದಡ್ತನ ಅಂತಲೇ ಅನ್ನಿಸುತ್ತೆ. ಏನಕ್ಕಿರೋ ಮೈನ್ ಪ್ಲೇಯರ್ಗೆ ಅಂದರೆ ಬುಮ್ರಾ ಅಂತ ಪ್ಲೇಯರ್ಗೆ, ಅಭಿಷೇಕ್ ಶರ್ಮಾ ಅಂತ ಪ್ಲೇಯರ್ ಮೇಲೆ ಜಾಸ್ತಿ ಸ್ಟ್ರೆಸ್ ಕೊಟ್ಟಂಗಿರುತ್ತೆ ಇನ್ ಕೇಸ್ ಅವ್ರನ್ನ ಆಡಿಸ್ತು ಅಂತ ಅಂದಾಗ. ಸೊ ನಾನು ಹೋಪ್ ಮಾಡ್ತೀನಿ ಚೇಂಜಸ್ ಮಾಡ್ತಾರೆ ಅಂತ. ಸೊ ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಚೇಂಜಸ್ ಏನೇ ಮಾಡಿದ್ರು ಕೂಡ ಪರ್ಮ್ಯೂಟೇಷನ್ ಕಾಂಬಿನೇಷನ್ ಏನೇ ವರ್ಕೌಟ್ ಮಾಡ್ಕೊಂಬಂದ್ರು ಸ್ಕ್ವಾಡಲ್ಲಿರೋಂಥ ಮೆಂಬರ್ಸ್ಗಳಲ್ಲಿ ಖಂಡಿತ ಇಂಡಿಯಾ ವೀಕ್ ಆಗಂತೂ ಕಾಣಿಸೋದಿಲ್ಲ, ಹೆವಿ ಸ್ಟ್ರಾಂಗ್ ಆಗೇ ಕಾಣಿಸೋದು. ಸೊ ನೋಡೋಣ ಅದೇನಾಗುತ್ತೆ ಅಂತ. ನನ್ನ ಪ್ರಕಾರ ಇಂಡಿಯಾ ಮತ್ತೆ ಗೆಲ್ತಾರೆ ಅಂತ ಅನ್ಸುತ್ತೆ ವಿಶಾಖಪಟ್ಟಣಮಲ್ಲಿ. ನೋಡುವ ಅದೇನಾಗುತ್ತೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆ ಕಾಮೆಂಟ್ ಸೆಕ್ಷನ್ ಹಾಕಿ. ನ್ಯೂಜಿಲೆಂಡ್ ಏನಾದ್ರು ಇವತ್ತು ನಮಗೆ ಅಪ್ಸೆಟ್ ಕೊಡ್ತಾರಾ ಅಂತ.